ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿಯ ತವಡೂರು ಗ್ರಾಮದಲ್ಲಿ ಮಣ್ಣಿನ ದಿನಾಚರಣೆ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಅತಿಯಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತಿದೆ. ಈ ಕುರಿತು ರೈತರು ಎಚ್ಚೆತ್ತುಕೊಳ್ಳಬೇಕು. ಸಾವಯವ ಕೃಷಿಗೆ ಒತ್ತು ನೀಡಿ ಮಣ್ಣಿನ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ರೈತರು ಮಣ್ಣಿನ ಪರೀಕ್ಷೆ ಮಾಡಿಸಿ ಅನುಗುಣವಾಗಿ ಬೆಳೆ ಬೆಳೆದು ಆರ್ಥಿಕ ಪ್ರಗತಿ ಹೊಂದಬೇಕು ಎಂದರು. ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಪ್ರಾಧ್ಯಾಪಕಿ ಸವಿತಾ ಎನ್, ಮುಖಂಡರಾದ ಪರಸಪ್ಪ, ಬಣಕಾರ ಸಿದ್ದಪ್ಪ, ಷಣ್ಮುಖಪ್ಪ, ಶಿವಾನಂದ ಗೌಡ, ರಾಜಾ ನಾಯ್ಕ್, ಅಂಜಿನಪ್ಪ, ರುದ್ರಯ್ಯ, ಕೃಷಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ರೈತರು ಭಾಗಿಯಾಗಿದ್ದರು. ವರದಿ ಮಹೇಶ, ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ಅವಾಗ ಬೇರ್ ಸಮೇತ ಆರ್ಸಿ ತೆಗಿಬೇಕು. ಅದೇ ಮುಳ್ಸಜ್ಜಿ ನಾವು ಜೇಕ್ ಅಂತೀವಿ. ಏನ ನಿಮ್ ಭಾಷೆ ಬೇರೆ, ಮುಳ್ಸಜ್ಜಿ ಅದು ಎಲ್ಲ ಮುಳ್ಸಜ್ಜಿನ ಏನ್ ಗೊತ್ತ್ರಿ, ಅದನ್ನ ಆರ್ಸಿ ಬೇರ್ ಸಮೇತ ಸುಡ್ಬೇಕು ಒಂದ್ ಕಡೆ. ಅದೇ ಬೆಸ್ಟ್ ಪ್ರಾಕ್ಟೀಸ್. ಅದು ಯಾಕೆ ಗೊತ್ತ್ರಿ, ಅದು ಏನದು ಇದು ಅಲ್ಲೇ ಪೋಸ್ಟ್ ಅದು. ಅದಕ್ಕೆ ಯಾವ್ದು ಕಳೆನಾಶಕ ಇಲ್ರಿ. ನೀವು ಕಳೆನಾಶಕ ಹೊಡೆದ್ರು ಕೂಡ ಅದು ಮತ್ತೆ ಬರ್ತದ, ಸಾಯೋದಿಲ್ಲ. ಇಲ್ಲ ಇಲ್ಲ, ಹೊಲಕ್ಕೆ ಏನ್ ಎಫೆಕ್ಟ್ ಆಗಲ್ಲ. ಅತಿ ಹೆಚ್ಚು ಹೊಡಿಬಾರ್ದು ಕಳೆನಾಶಕಗಳನ್ನ. ಮುಳ್ಸಜ್ಜಿಗೆ ಅದಕ್ಕೆ ಇದನ್ನೇ ಇಲ್ಲ. ಅದೆಲ್ಲ ಕೇಳ್ತದ ಬೇರೆ. ಅದಕ್ಕೆ ಬೇರ್ ಸರಿ ಕಿತ್ತು ಬೇರ್ ಸಮೇತ ಆರಿಸಿ ಹಾಕಿ ಈಗ ನೀವು ಕುರಿ ಕರ್ಕೊಂಬಂದ್ ಮೇಸ್ತಿ ಬೀಜ ಏನ್ ಮಾಡಕ ಬ್ಯಾಸ್ಗಿ ಕೊಟ್ಟದಲ್ಲ. ಆಮೇಲೆ ಕಳೆನಾಶಕಗಳನ್ನ ಅತಿ ಹೆಚ್ಚು ಹೊಡಿಬೇಡ್ರಿ. ವರ್ಷ ಹೊಡಿಬೇಡ್ರಿ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಹೊಂಡ ಒಂದು ಕಾಂಪೋನೆಂಟ್. ಈಗ ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಒಂದು ಹೊಂಡ ಕೊಡ್ತಿದೀವಿ. 80% ಸಬ್ಸಿಡಿಯಲ್ಲಿ ಸಾಮಾನ್ಯ ರೈತಿಗೆ, ಮತ್ತೆ 90% ಸಬ್ಸಿಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಕೊಡಕ್ ಹಚ್ಚಿವಿ. ಹಾಗೆ ಇನ್ನೊಂದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಪಾಲಿಥೀನ್ ಕವರ್ ಅದು ಕೂಡ ಸಬ್ಸಿಡಿಯಲ್ಲಿ ನಿಮಗೆ ಸಿಗ್ತೈತೆ. ಮತ್ತೆ ಅದ್ರ ಜೊತೆ ಡೀಸೆಲ್ ಪಂಪ್ ಸೆಟ್ಟು ಮತ್ತೆ ತಂತಿ ಬೇಲಿ, ಇವಷ್ಟು ನಮಗೆ ಕಾಂಪೋನೆಂಟ್ ಅದು ಎಲ್ಲ ಅಳವಡಿಸ್ಕೊಂಡ್ರೆ ನಿಮಗೆ ಅಷ್ಟು ಅಮೌಂಟ್ ಅಂತ ಹಾಕ್ತಾರೆ. ಆ ಹೊಂಡಕ್ಕೆ ಎಷ್ಟು ಎಸ್ಟಿಮೇಟೆಡ್ ಕಾಸ್ಟ್ ಇರುತ್ತಲ್ಲ ಅಷ್ಟು ಸಬ್ಸಿಡಿಯಲ್ಲಿ 80%, 90% ಹಂಗೆ ಇದು ಮಾಡ್ತಾರೆ. ಅದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇನ್ನೊಂದು ಜೇನು ಸಾಕಾಣಿಕೆ ಇರ್ತೈತಿ. ಮತ್ತೆ ಪ್ರಾತ್ಯಕ್ಷಿತೆಗಳು, ಈಗ ಬೆಳೆ ಪ್ರಾತ್ಯಕ್ಷಿಕೆಗಳು ಅಂತ ಇರ್ತೈತೆ. ಸುಧಾರಿತ ತಳಿಗಳು ಇರ್ತಾವಲ್ಲ, ಈಗ ನಾವು ಯಾವ್ದೋ ಹೊಸ ತಳಿ ಬಂದಿರುತ್ತೆ, ಈಗ ಆ ತಳಿನೂ ಹಾಕ್ಬೋದು ಈಗ, ಹೌದಲ್ಲ. ಈಗ ನಾವು ಹಗಲೆಲ್ಲ ಬರೇ GPU28 ಅಂತ ಯಾವಾಗಲೂ ಹೇಳೋದು, VL 352 ಅಂತ ಹೇಳಿದ್ರು. ಅದು ಇದು ಕಂಪೇರ್ ಮಾಡಿದ್ರೆ ಹೇಗಿದೆ ತಳಿ, ಇಳುವರಿಯಲ್ಲಿ ಇರ್ಬೋದು, ಕ್ವಾಲಿಟಿ ಆಫ್ ಇದು ಸ್ಟ್ರಾ ಇರ್ಬೋದು. ಇದಕ್ಕೆ ಹಾಕ್ತಿರಲ್ಲ, ನಮಗೆ ಬೇಗನೆ ಬರೋದು ಬೇಕಲ್ಲ. ಅದರ ಜೊತೆಗೆ ದನ ಕರುಗಳಿಗೆ ಮೇವು ಹಿಂಗಿದೆ, ಕ್ವಾಲಿಟಿ ಪ್ಯಾಲೆಟಬಲ್ ಹೆಂಗಿದೆ, ಅದರ ಜೊತೆಗೆ ಅದು ಕೂಡ ಒಂದಿರುತ್ತೆ. ಅದೊಂದಾಯ್ತು ಹಸುಗಳು. ಮತ್ತೆ ಇದು ಸುಧಾರಿತ ದೇಸಿ ಹಸುಗಳು ಅಥವಾ ಮಿಶ್ರ ತಳಿಗಳು ಅಂತ ಇರ್ತಾವ, ಅದು ಒಂದು ಕಾಂಪೋನೆಂಟ್ ಸಮಗ್ರ ಕೃಷಿ ಪದ್ಧತಿಯಲ್ಲಿ. ಅದನ್ನು ಕೂಡ ಅಳವಡಿಸ್ಕೋಬೇಕು. ಮತ್ತೆ ಇನ್ನೊಂದು ಎರೆಹುಳಿ ತುಟ್ಟಿ ಘಟಕ ಅಂತ ಹೇಳಿ ಈ ಪಂಚಾಯತಿಯಲ್ಲಿ ಮಾಡ್ಕೊಡ್ತೀವಿ, ಹೌದಲ್ಲ, ಮಾಡ್ಕೊಡ್ತಾರೆ ಪಂಚಾಯತಿ ಎರೆಹುಳಿ ತುಟ್ಟಿ ಘಟಕ. ಅದ್ರ ಜೊತೆ ಒಳ್ಳೆ ಗೊಬ್ಬರ ಬರುತ್ತದು, ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ರೆ. ಈಗ ಹೇಳಿದ್ರು ಮೇಡಮ್ ಅವರು, ಟ್ರೈಕೋಡರ್ಮಾ ಜೊತೆಗೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ಅದೇನು ತೊಂದರೆ ಇಲ್ಲ. ಅದ್ರ ಜೊತೆ ಮಿಕ್ಸ್ ಮಾಡಿ ಅದು ಕೂಡ ಉಗ್ಬೋದು. ಫೈನ್ ಇದು ಆಗಿರುತ್ತದು. 1-2 ತಿಂಗಳು 3 ತಿಂಗಳಲ್ಲಿ ಗೊಬ್ಬರ ಚೆನ್ನಾಗಿ ಬರುತ್ತದು. ಎಲ್ಲ ನೀವು ಏನು ಕೊಳ್ತೋಗಿರೋ ರೌದಿ ಗಿವ್ದಿ ಏನಿರ್ತಲ್ಲ ಈಗ ಸದ್ಯಕ್ಕೆ, ಈಗೆಲ್ಲ ಹೊಲದಲ್ಲಿ ಕೊಳ್ತೇವೆ ಇರ್ತಾವೆ, ಅವೆಲ್ಲ ತಂದ್ಬಿಟ್ಟು ಎಲ್ಲ ಇದು ಬಾಳೆ ಗಿಡ ಅಂತೆ ಅವು ಅಂತೆ ನಿಮ್ಮ ಮನೆಯಲ್ಲಿ ಕಸ ಏನು ಇರ್ತೈತಲ್ಲ ಎಲ್ಲ ಹಾಕ್ರಿ. ಅದಲ್ಲಿ ಎಲ್ಲ ಒಳ್ಳೆ ಗೊಬ್ಬರ ಬರ್ತೈತೆ. ಅದು ಕೂಡ ಅದ್ರ ಜೊತೆ ಡಿಕಾಂಬೋಸರ್ ಅಂತ ಹೇಳಿದ್ರು ಮೇಡಮ್, ಅದನ್ನು ಸ್ವಲ್ಪ ಹಾಕ್ರಿ, ಮುಗೀತು. ಅದೇ ಒಳ್ಳೆ ಗೊಬ್ಬರ ಆಗ್ತದೆ. ಅದನ್ನ ನೀವು ಈಗ ಡೀಪ್ ಫ್ಲೋಯಿಂಗ್ ಮಾಡ್ತೀರಿ ಸಮ್ಮರಲ್ಲಿ. ಡೀಪ್ ಫ್ಲೋಯಿಂಗ್ ಮಾಡಿಬಿಟ್ಟು ಬೆಳೆಕ್ಕಿಂತ ಮುಂಚೆ 1-2 ತಿಂಗಳು ಅಥವಾ 1 ತಿಂಗಳು ಬೇಗನೆ ಹಾಕ್ರಿ. ಅದು ನೀವು ಸಡನ್ ಆಗಿ ಹಾಕಿದ್ರೆ ಅದು ಇದು ಉಪಯೋಗ ಇಲ್ಲ. ಇದು ನಾವು ಬಲ್ಕಲ್ಲಿ ಹಾಕಿದ್ದು ಎಷ್ಟೇ ಹಾಕಿದ್ರು ಕೂಡ ನಮಗೆ ಕಂಟೆಂಟ್ ಸಿಗೋದು ಕಡಿಮೆನೆ. ಬಟ್ ನಮಗೆ ಹಂತವಾಗಿ ಈಗ ವರ್ಷದಿಂದ ಹಾಕೊಂತ ಬಂದ್ರೆ ನಮ್ಮ ಫಲವತ್ತತೆ ಹೆಚ್ಚಾಗುತ್ತೆ. ನಾವು ರಾಸಾಯನಿಕ ಗೊಬ್ಬರ ಮರೆ ಹೋಗೋಣ, ಇದನ್ನು ಮಾಡ್ಕೊಳ್ಳೋಣ. ಫಸ್ಟ್ ಇದು ನಮ್ದು ಫಸ್ಟಿಂದ ಪುರಾತನ ಕಾಲದಿಂದ ಬಂದಿರೋದು ಇದೆ ನಮ್ದು ಗೊಬ್ಬರಗಳು. ಫಸ್ಟ್ 1-2 ಎಮ್ಮೆ ಹೇಳಿದ್ನಲ್ಲ, ಅವೆಲ್ಲ ಗೊಬ್ಬರ ಏನಾಗ್ತೀವಲ್ಲ ಇದೇ ಇಂಪಾರ್ಟೆಂಟ್.
ಬೇಕಾದ ಸೆಕೆಂಡರಿ ರಾಸಾಯನಿಕ ಗೊಬ್ಬರ ಸೆಕೆಂಡರಿ. ನಮ್ಗೆ ಏನಂದ್ರೆ ನಾವು ಅವಶ್ಯಕತೆ ಇದ್ದಾಗ ವಿಟಮಿನ್ಗಳು ತರ್ತೀವಿ, ಅವಶ್ಯಕತೆ ಇದ್ದಾಗ ಅಷ್ಟೇ. ಡಾಕ್ಟರ್ ಕೊಟ್ಟಾಗ ಏನ್ ಟಾನಿಕ್ಗಳು ಕೊಡ್ತೀವಲ್ಲ ಹಂಗೆ ಅದು ಕೂಡ ಮಾಡ್ಕೊಡ್ರಿ. ಮತ್ತೆ ನಮ್ಮ ಇನ್ನ ಆನ್ಸಿಲರಿ ಆಕ್ಟಿವಿಟೀಸ್ ಅಂದ್ರೆ ಅರಣ್ಯ ಏನಿದೆಯಲ್ಲ, ರೇಷ್ಮೆ ಬೆಳೆಗಳು, ರೇಷ್ಮೆ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಇದು ಅರಣ್ಯ ಇಲಾಖೆಯಿಂದ ಕೆಲವೊಂದು ಗಿಡಗಳು ಕೊಡ್ತಾರೆ, ಹೌದಲ್ಲ.